ಬೆಂಗಳೂರಿಗರೇ ಇದು ನೀವು ನೋಡಲೇಬೇಕಾದಂತ ಸುದ್ದಿ. ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗೋ ಮುನ್ನ ಸ್ವಲ್ಪ ಇಲ್ಲಿ ನೋಡಿ. ಆಸ್ಪತ್ರೆಗೆ ಬರುವ ಪೇಷಂಟ್ಗಳೇ ಇವರ ಟಾರ್ಗೆಟ್. ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋಗುವಂತಹ ಪೇಷಂಟ್ಗಳು ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಲೇಬೇಕು. ಯಾಕೆ ಅಂತ ಅಂದ್ರೆ ಆಸ್ಪತ್ರೆಗೆ ಬರುವ ಪೇಷಂಟ್ಗಳೇ ಇವರ ಟಾರ್ಗೆಟ್. ಆಸ್ಪತ್ರೆ ಬಳಿ ನಡೀತಾ ಇದೆಯಂತೆ ಪಾರ್ಕಿಂಗ್ ಮಾಫಿಯಾ. ವಿಕ್ಟೋರಿಯಾ ಆಸ್ಪತ್ರೆ ಬಳಿ ಹೊರ ರೋಗಿಗಳು ಬಹಳ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ನೋಡಿ, ಪಾರ್ಕಿಂಗ್ ಬೋರ್ಡ್ ಎಲ್ಲಿರುತ್ತೆ ಅಲ್ಲಿ ಪಾರ್ಕಿಂಗ್ ಬೋರ್ಡ್ ಇರುವಂತ ಜಾಗದಲ್ಲಿ ವಾಹನಗಳನ್ನ ನಿಲ್ಲಿಸಿದ್ರು ಕೂಡ ಲಾಕ್ ಮಾಡ್ತಾ ಇದ್ದಾರೆ. ಪಾರ್ಕಿಂಗ್ ಜಾಗದಲ್ಲೇ ವಾಹನಗಳ ವೀಲ್ ಅನ್ನ ಹಾಕಿ ಲಾಕ್ ಮಾಡ್ತಾ ಇದ್ದಾರೆ. ಪೇಷಂಟ್ಗಳನ್ನ ಕರೆತಂದ ವಾಹನಗಳನ್ನೇ ಟಾರ್ಗೆಟ್ ಮಾಡಿ ಈ ರೀತಿ ನಡೆಸ್ತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಹಾರ್ಟ್ ಪೇಷಂಟ್ ಒಬ್ಬರ ಕಾರಿಗೆ ಪೊಲೀಸರು ಲಾಕ್ ಮಾಡಿರುವಂತ ಘಟನೆ ನಡೆದಿದೆ. ಪೊಲೀಸರ ಈ ನಡೆಯ ವಿರುದ್ಧ ಹೊರ ರೋಗಿಗಳು ಬಹಳ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಈ ತರ ಮಾಡಿದ್ರೆ ಇವ್ರನ್ನ ಕೇಳಕ್ ಹೋದ್ರೆ ನನಗೆ ಗೊತ್ತಿಲ್ಲ, ನನಗೆ ಇಲ್ಲಿ ನೋ ಪಾರ್ಕಿಂಗ್ ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲಿದೆ ಸರ್? ಇದು ಹಾಸ್ಪಿಟಲ್ ಒಳಗಡೆ ಯಾವ್ದನ್ನ ನೋ ಪಾರ್ಕಿಂಗ್ ಅನ್ನೋದು ಪೊಲೀಸ್ ಅವ್ರು ಬಂದು ಲಾಕ್ ಮಾಡಕ್ ಇದೆಯಾ ಸರ್? ಕೇಳಕ್ ಹೋದ್ರೆ ಇವರು ಮೇಡಮ್ ಅವ್ರು ಇದಾರ ನೋಡಿ ಸರ್, ಅವರೇ ತೋರಿಸಿ. ಆ ಮೇಡಮ್ ಅವ್ರು ಹೇಳ್ತಾರೆ ನನಗೆ ರೈಟ್ಸ್ ಕೊಟ್ಟಿದ್ದಾರೆ ನೋ ಪಾರ್ಕಿಂಗ್ ಮಾಡಕ್ಕೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಆಟೋದು ಎಲ್ಲ ಸೀಟ್ಗಳು ಎತ್ಕೊಂಡಿದ್ದಾರೆ ಸರ್. ಅರ್ಧ ಗಂಟೆ ನಾವು ಬರೀ ಅರ್ಧ ಗಂಟೆ ನಿಲ್ಸಿರೋದು ನೋಡಿ. ಎಲ್ಲ ಲೈನ್ ಆಟೋಗಳು ಎತ್ಕೊಂಡ್ಬಿಟ್ಟಿದ್ದಾರೆ. ಸೀಟ್ಗಳು ಹೋಗಿದ್ರೆ ಫೈನ್ ಕೊಡಿ ಅಂತ ಹೇಳಿಲ್ಲ. ಅಮೌಂಟ್ ಕೇಳಿದ್ರು ಅಂದ್ರಲ್ಲ, ಅದು ತಪ್ಪು ಸರ್. ಅಮೌಂಟ್ ಕೊಟ್ಟಿದ್ದೀವಲ್ಲ, ಅದಕ್ಕೆ ಹೇಳಿ ಸರ್. ಪಾರ್ಕಿಂಗ್ ಇಲ್ಲ ಅಂತ ಪಾರ್ಕಿಂಗ್ ಇರ್ಬೇಕಾ? ನಾನು ಪಾರ್ಕಿಂಗ್ ಅಲ್ಲಿ ನಾನು ಹಾಕಿದ್ದೀನಿ. ಹಂಗಿದ್ರು ಅವರು ಪಾರ್ಕಿಂಗ್ ಅವ್ರು ಮಾಡಿಲ್ಲ.